ಕರ್ನಾಟಕ ವಿಶ್ವವಿದ್ಯಾನಿಲಯ ಮತ್ತೊಂದು ವಿವಾದಕ್ಕೆ ಈಡಾಗಿದೆ. ಸಂಸ್ಕೃತ ವಿವಿ ರಿಜಿಸ್ಟ್ರಾರ್ ಸಂಪತ್ ನವರನ್ನ ನಿಯಮಬಾಹಿರವಾಗಿ ರಿಲೀವ್ ಮಾಡಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಈ ಎಲ್ಲ ಬೆಳವಣಿಗೆಯ ಹಿಂದೆ ಪೇಜಾವರ ವಿಶ್ವೇಶತೀರ್ಥ ಶ್ರೀಗಳ ಕೈವಾಡ ಇದೆ ಎಂದು ರಿಜಿಸ್ಟ್ರಾರ್ ಸಂಪತ್ ನವರ್ ಆರೋಪಿಸಿದ್ದಾರೆ. ವಿಸಿ ಮಲ್ಲೇಶ್ವರಂ ಜಿ ವೆಂಕಟೇಶ್ ಅವರು ಇದೇ ತಿಂಗಳ 24ಕ್ಕೆ ನಿವೃತ್ತಿಯಾಗಲಿದ್ದು ನಂತರ ಸಂಪತ್ ನವರ್ ವಿಸಿಯಾಗಲು ಅರ್ಹರಿದ್ದಾರೆ. ಹೀಗಾಗಿ ಸಂಪತ್ ನವರ್ಗೆ ವಿಸಿ ಪಟ್ಟ ತಪ್ಪಿಸುವ ಸಲುವಾಗಿ ಕಾನೂನು ಬಾಹಿರವಾಗಿ ವರ್ಗಾವಣೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಒಂದು ವೇಳೆ ಸಂಪತ್ ನವರ್ ವಿಸಿಯಾದಲ್ಲಿ ಮಲ್ಲೇಶ್ವರಂ ಜಿ ವೆಂಕಟೇಶ್ ಅವರ ಎಲ್ಲ ಅಕ್ರಮಗಳು ಬಯಲಾಗ್ತವೆ ಎಂಬ ಭಯದಿಂದ ಈ ರೀತಿ ಹುನ್ನಾರ ಮಾಡಲಾಗ್ತಿದೆ ಎಂದು ಕೆಲ ಉಪನ್ಯಾಸಕರು ಆರೋಪಿಸಿದ್ದಾರೆ. ಐದು 10/2013 ಸರ್ಕಾರದ ಉನ್ನತ ಶಿಕ್ಷಣ ಸಚಿವಾಲಯದಿಂದ ನಾನು ಆದೇಶ ಬಂದು ಡೆಪ್ಯುಟೇಷನ್ ಮೇಲೆ ಇಲ್ಲೇ ರಿಜಿಸ್ಟರ್ ಆಗಿ ಬಂದೆ. ಅಲ್ಲಿಂದ ಇವರು ನಾನ್ ಕೋಆಪ್ರೇಷನ್ ಈಗೇನು ಮಾಡಿದರು, ಅವರು ಮುಂದಿನ ಆದೇಶದವರೆಗೆ ಏನು ಸರ್ಕಾರ ಕೊಟ್ಟದೆ ನನಗೆ ಆರ್ಡ್ರು. ಈಗ ನನ್ನನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಸರ್ಕಾರನ ಆದೇಶ ಮಾಡಬೇಕು. ಆದರೆ ಕುಲಪತಿಗಳಿಗೆ ಆದೇಶ ಮಾಡಿಬಿಟ್ಟಾರೆ. ನಿನ್ನೆ ಆದೇಶ ಮಾಡಿ ನಿಮ್ಗೆ ರಿಲೀವ್ ಮಾಡಿಬಿಟ್ಟಿವಿ ಅಂತ. ನಾನು ಅಂದೆ, 4 ಲೆಟ್ರ್ ನಾನು ತೊಗೊಳ್ಳಿಲ್ಲ, ನೀವು ನಾನು ತಂದಿಲ್ಲ. ಆದರೆ ಸರ್ಕಾರ ನನಗೆ ಆದೇಶ ಕೊಟ್ಟಂದ್ರೆ ನಾನು ರಿಟರ್ನ್ ಹೋಗ್ತೀನಿ, ನಿಮ್ಮದು ಮಾನ್ಯ ಮಾಡೋದಿಲ್ಲ ಅಂತ ನಾನು ರಿಜೆಕ್ಟ್ ಮಾಡಿ. ಸರ್, ವಿ ಸಿ ಅವರು 24ಕ್ಕೆ ರಿಟೈರ್ಡ್ ಆಗ್ತಾರೆ. ಈ ರಿಜಿಸ್ಟ್ರಾರು 30ಕ್ಕೆ ಇಲ್ಲಿಂದ ರಿಲೀವ್ ಆಗಬೇಕು. ಈ ವಿ ಸಿ ಅವರು ರಿಟೈರ್ಡ್ ಆಗೋ ಸಂದರ್ಭದಲ್ಲಿ ಸಂತಪ್ನವರು ಈ ಬಗ್ಗೆ ಮಾತನಾಡಲು ಕೋಡಿಮಠದ ಶಾಂತವೀರ ಮಹಾಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿರೋದು. ಶಾಂತವೀರ ಮಹಾಸ್ವಾಮಿ ಅವರೇ, ಪೇಜಾವರ ಶ್ರೀಗಳ ಒಂದು ಕೈವಾಡ ಇದೆ ಈ ಒಂದು ಕೇಸ್ನಲ್ಲಿ ಅಂತ ಹೇಳಿ ಆರೋಪ ಕೇಳಿ ಬರ್ತಿರೋದು. ವಿವಿಯ ಒಂದು ವರ್ಗಾವಣೆ ವಿವಾದಕ್ಕೂ ಪೇಜಾವರ ಶ್ರೀಗಳಿಗೂ ಸಂಬಂಧ ಇದೆಯಾ? ಸತ್ಯನಾ ಇದು ಹೇಗೆ? ನೋಡಿ, ಮೊದಲು ಶ್ರೀ ಕೊಳದ ಮಠ ಮಹಾಸಂಸ್ಥಾನ ಅಂತ ಹೇಳಿ ಅಷ್ಟೇನೆ. ಕೋಳಿ ಮಠ ಅಂತ ಹೇಳ್ತೀರ, ಅದು ತಪ್ಪು ಕಲ್ಪನೆ. ಒಂದು ಎರಡನೇದು, ನಿಮ್ಮ ಪ್ರಶ್ನೆಗೆ ಉತ್ತರ ಇಷ್ಟೇನೆ. ಈ ಬಗ್ಗೆ ಕಳೆದ 4 ವರ್ಷಗಳ ಯಾವಾಗ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು, ಅಲ್ಲಿಂದ ಈಗಿನ ಪ್ರಕೃತ ಕುಲಪತಿ ಆದಂತ ಏನು ವೆಂಕಟೇಶ್ ಮಲ್ಲೇಪುರಂ ಅಂತಕ್ಕಂಥವರು ಬಹಳ ಅವ್ಯವಹಾರ ಮಾಡಿದೆ. ಇದ್ರ ಹಿಂದೆ ಪೇಜಾವರ ಮಠದ ಶ್ರೀಗಳು 100ಕ್ಕೆ 100 ಒಂದಾಗಿ ಮಾಡ್ತಕ್ಕಂಥ ಅವಿವೇಕದ ಒಂದು ಫಲಮಾವಧಿ. ಮತ್ ಇಷ್ಟೇ ಹೇಳ್ಬೇಕಾದ್ರೆ ಇತ್ತೀಚೆಗೆ ಅಲ್ಲಿ ಆದಂತ ಅಪಾಯಿಂಟ್ಮೆಂಟ್ ಎಲ್ಲ ಕಾನೂನು ಬಾಹಿರವಾಗಿರ್ತಕ್ಕಂಥ ಅದು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಮಾಧ್ವ ವಿಶ್ವವಿದ್ಯಾಲಯ ಅಂತ ಕರೆದ್ರೆ ಬಹಳ ಸೂಕ್ತ ಅಂತ ಕಾಣುತ್ತೆ. ಒಂದು ಜಾತಿಗೆ ಮೀಸಲಾದಂತ ವಿಶ್ವವಿದ್ಯಾಲಯ ಅವ್ಯವಹಾರ ಮತ್ತು ಒಂದು ಎಲ್ಲವೂ ಕೂಡ ಅವ್ಯವಹಾರದಲ್ಲೇ ನಡೀತಾ ಇರ್ತಾರೆ. ಈ ಬಗ್ಗೆ ನಾವು ಇತ್ತೀಚೆಗೆ ಒಂದು ಜಿ ಚೆನ್ನವೀರ ಸ್ವಾಮಿ ಅಂತ ನಿವೃತ್ತ ಉಪನಿರ್ದೇಶಕರು ಸಂಸ್ಕೃತ ವಿಭಾಗ ಅವರು ಬರೆದಂತ ಒಂದು ಗ್ರಂಥವನ್ನ ಪೂರ್ಣ ರೀತಿಯಾಗಿ ಅವಲೋಕನ ಮಾಡಿ ಅದು ಸತ್ಯಾಸತ್ಯವನ್ನು ಕಂಡು ಮುದ್ರಿಸಿ ನಮ್ಮ ಮಠದ ವತಿಯಿಂದ ಪ್ರಚಾರ ಮಾಡಿ ಎಲ್ಲರಿಗೂ ಕಳಿಸ್ಕೊಟ್ವಿ. ಮತ್ತು ಅನೇಕ ನಾವು ಕೂಡ ಆ ಒಂದು ಸಂಸ್ಕೃತ ಚಾಮರಾಜೇಂದ್ರ ಸಂಸ್ಕೃತ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇದುವರೆಗೂ. ಮತ್ತು ಅಲ್ಲಿನ ಉಪಾಧ್ಯಾಯರುಗಳೇ ಏನಾದ್ರೂ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ ಆಗ್ಬೇಕಾದ್ರೆ ಮೊದಲನೇದಾಗಿ ಸರ್ಕಾರದಿಂದ ನಡೀತಕ್ಕಂತ ಮೈಸೂರಿನ ಸಂಸ್ಕೃತ ಕಾಲೇಜು ಇಲ್ಲಿನ ಸಂಸ್ಕೃತ ಕಾಲೇಜ್ ತೆಗೆದುಕೊಳ್ಬೇಕು. ಅದನ್ನ ಘಟಕ ಕಾಲೇಜ್ ಅಂತ ಮಾಡಿ ಅಲ್ಲಿನ ಉಪಾಧ್ಯಾಯರುಗಳಿಗೆ ಪ್ರಾಧ್ಯಾಪಕರಿಗೆ ಒಂದು ಸ್ಥಾನಮಾನಗಳನ್ನು ಕಲಿಸಬೇಕು. ಅದನ್ನ ಈತ ಮಾಡಿಲ್ಲ. ಮತ್ತು 600-700 ಪಾಠಶಾಲೆಯಿಂದ ಬೋಗಸ್ ಪಾಠಶಾಲೆ, ಉಪಾಧ್ಯಾಯರೇ ಇಲ್ಲ, ಹುಡುಗರೇ ಇಲ್ಲ. ಒಂದು ಜಾತಿ ಸುಮಾರು 200-300 ಪಾಠಶಾಲೆಗಳು ಮಾಧ್ವ ಪಾಠಶಾಲೆಗಳೇನೆ, 150 ವೀರಶೈವ ಪಾಠಶಾಲೆಗಳು. ಬರೀ ಇದು ಅವ್ಯವಹಾರದ ಕೊಂಪೆ ಹಾಕೂತಿದೆ. ಇದ್ರ ಬಗ್ಗೆ ಕುಲಪತಿಗಳು ಅಂದರೆ ಅವರು ಮಾಡ್ತಕ್ಕಂಥ ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಈಗಿನ ರಾಜ್ಯಪಾಲರು. ಈಗ ರಾಜ್ಯಪಾಲರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ, ಸರ್ಕಾರ ಶಾಮೀಲಾಗಿದೆ. ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸೂಕ್ತವಾದ ಕ್ರಮ ತೆಗೆದುಕೊಳ್ಬೇಕಂತ ಹೋದ್ರೆ ಅದಕ್ಕೆ ರಾಜ್ಯಪಾಲರು ಅವಕಾಶ ಕೊಡ್ತಾ ಇಲ್ಲ. ಆದ್ರೆ ಈಗಲಾದ್ರೂ ಕೂಡ ಇದು ನಿಜವಾಗಿಯೂ ಕೂಡ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಎಲ್ಲ ಮಾಧ್ವ ವಿಶ್ವವಿದ್ಯಾಲಯ ಅಂತ ಮಾಡ್ಕೋಬೇಕ ಒಂದು. ಮತ್ತು ಬೋಗಸ್ ಪಾಠಶಾಲೆಗಳು ಎಲ್ಲಿದೆ ವಿಶ್ವವಿದ್ಯಾಲಯ? ಇತ್ತೀಚೆಗೆ ಅವನು ಇಡೀ ಸರ್ಕಾರಿ ಸಂಸ್ಕೃತ ಕಾಲೇಜಿನಲ್ಲೇ ವಿದ್ಯಾರ್ಥಿಗಳಿಲ್ಲ. ಅದೇ ಇದು ಅಂದ್ರೆ ಇವನು ಅದನ್ನ 20-30 ಕಾಲೇಜಿನ ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಸ್ಥಾಪನೆ ಏನು ಅದಕ್ಕೊಂದು ನಿಯಮಾವಳಿ ಇಲ್ಲ.
ಯಾವ ನಿಯಮಾವಳಿನೂ ಇವನು ಪಾಲಿಸಿಲ್ಲ. ಇಂಥ ಒಂದು ಅವ್ಯವಹಾರದ ಒಂದು ಪ್ರಳಂಭೂತವಾಗಿ ಬೆಳೀತಕ್ಕಂಥದನ್ನ ಗಮನಕ್ಕೆ ತಂದ್ರು ಕೂಡ ಈ ಸುದ್ದಿ ಮಾಧ್ಯಮದವರು ತಂದ್ರು, ಪತ್ರಿಕೋದ್ಯಮಿಗಳು ತಂದ್ರು, ಎಲ್ಲಾ ಕಡೆ ತಂದು ಕೂಡ ಇವನೇ ಆದಂತ ಒಂದು ದೌಲತ್ನಿಂದ ನಡೆಸ್ಕೊಂಡು ಹೋಗ್ತಾನೆ. ಇತ್ತೀಚೆಗೆ ಇಲ್ಲಿ ಇವಾಗ ರಿಟೈರ್ಡ್ ಆಗ್ಬೇಕಾಗಿ ಕಾಲ ಬಂದಿದೆ. ಕುಲಪತಿಗಳು 24ಕ್ಕೆ ರಿಟೈರ್ ಆಗಬೇಕು. ಮತ್ತು ನಮ್ಮ ಈಗಿನ ರಿಜಿಸ್ಟ್ರಾರ್ ಏನಿದ್ದಾರೆ ಒಳ್ಳೆ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕಾರ್ಯನಿರ್ವಹಿಸತಕ್ಕಂತ ಸಂಸ್ಕೃತ ಬಲ್ಲ ರಿಜಿಸ್ಟ್ರಾರ್, ಅವರು 30ನೇ ತಾರೀಕು ರಿಟೈರ್ ಆಗಬೇಕು. ನನ್ನೇನೆ ಅವ್ರಿಗೆ ನೀವು ರಿಟೈರ್ಡ್ ಆಗುವ ಜೂನಿಯರ್ ಕೊಡೋದಕ್ಕೆ ಸರ್ಕಾರ ಆದೇಶ ಬರತಕ್ಕಂತ ಅವ್ರ ರಿಜಿಸ್ಟ್ರಾರ್ನೇ, ಅದು ಈ ತಿಂಗಳಾಗ್ಲಿ ಮುಂದಿನ ತಿಂಗಳಿಗೆ ಯಾವಾಗ್ಲಾದ್ರೂ ಕೂಡ ಈ ರೀತಿಯಾಗಿ ಮಾಡಿದ್ರೆ ಎಲ್ಲಿದೆ ನ್ಯಾಯ, ಸತ್ಯ, ನ್ಯಾಯಕ್ಕೆ ಬೆಲೆ ಇಲ್ಲದ್ರೆ ಇಂತಹ ಸರ್ಕಾರದ ಒಂದು ಮೂಕ ಪ್ರವೇಶವಾಗ್ಬಿಟ್ಟಿದೆ ಈ ಸರ್ಕಾರ ಅಂತ ನಾ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಓಕೆ, ಧನ್ಯವಾದ ಶಾಂತವೀರ ಮಹಾಸ್ವಾಮಿಗಳೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಇನ್ನು ಇದೇ ವಿಷಯ ಬಗ್ಗೆ ಮಾತನಾಡಕ್ಕೆ ಉಪನ್ಯಾಸಕರಾದ ಶಿವಕುಮಾರ್ ಸ್ವಾಮಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿರೋದು. ಶಿವಕುಮಾರ್ ಸ್ವಾಮಿ ಅವರೇ, ಇಬ್ಬರ ನಡುವಿನ ಜಗಳದಲ್ಲಿ ಪೇಜಾವರ ಶ್ರೀಗಳ ಕೈವಾಡ ಇದೆ ಅಂತ ಹೇಳಿ ಆರೋಪ ಕೇಳಿ ಬರ್ತಿರೋದು. ಒಟ್ಟಾರೆ ಪ್ರಕರಣದಿಂದ ಸಂಸ್ಕೃತ ವಿವಿ ಹೆಸರಿಗೆ ಕಳಂಕ ಬರ್ತಿರೋದು, ಏನ್ ಹೇಳ್ತೀರಿ ಈ ಪ್ರಕರಣದ ಬಗ್ಗೆ? ಮೊದಲು ಇದು ಉಪನ್ಯಾಸಕ ಅಲ್ಲಮ್ಮ, ಪ್ರಾಧ್ಯಾಪಕ ಅಂತ ಹೇಳ್ಬೇಕಮ್ಮ. ಓಕೆ, ನನ್ನ ಅಭಿಪ್ರಾಯದಲ್ಲಿ ಈಗ ಅವರು ಸರ್ಕಾರದಿಂದ ನಿಯುಕ್ತರಾಗಿರ್ತಕ್ಕಂಥ ರಿಜಿಸ್ಟ್ರಾರ್ ಅವರು, ಓಕೆ, ಅಲ್ಲಿ ಇರ್ತಕ್ಕಂಥ ಈಗಿನ ರಿಜಿಸ್ಟ್ರಾರ್ ಇರೋಂಥವ್ರು, ಅವ್ರಿಗೆ ಈ ತರ ಏನು ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಅಂತ ನಾನು ಕೇಳ್ತಾ ಇದ್ದೀನಿ. ಮತ್ತು ಅವರ ವ್ಯಕ್ತಿಗತವಾಗಿ ನಮ್ಗೆ ಅವ್ರ ಪರಿಚಯ ಇದೆ. ಅವ್ರ ಪರಿಚಯ ಇರೋಂಥವ್ರು, ಅವರು ನನ್ನ ಮುಂದೆ ಅದನ್ನ ವಿಷಯನ ತಿಳಿಸಿದ್ದಾರೆ. ಇದು ತುಂಬಾ ಅನ್ಯಾಯ ಆಗ್ತಾ ಇದೆ. ಯಾಕೆ ಅವರನ್ನ ಇಲ್ಲಿ ಎಂಪ್ಲಾಯ್ ಮಾಡಿದ ಮೇಲೆ ಸರ್ಕಾರ ಇದನ್ನೆಲ್ಲ ಗಮನಕ್ಕೆ ತಗೊಂಡು ಇವ್ರು ನಡೆಸ್ತಾ ಇರ್ತಕ್ಕಂಥ ಒಂದು ಇದು ದೌರ್ಜನ್ಯ ಏನು ಅವ್ರ ಮೇಲೆ ಆಗ್ತಾ ಇದೆ, ಅದನ್ನ ಸರ್ಕಾರ ತಡಿಬೇಕು. ಅದನ್ನ ಅಂದ್ರೆ ಈಗ ನಿಯಮ ಬಾಹಿರವಾಗಿ ಅವರನ್ನ ರಿಲೀವ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳ್ಬರ್ತಿರೋದು. ಯಾಕೆ ಮಾಡಿರ್ಬೋದು? ಹೀಗೆ ನಿಯಮ ಬಾಹಿರವಾಗಿ ರಿಲೀವ್ ಮಾಡಿದ್ಮೇಲೆ ವೆಂಕಟೇಶ್ ಅವರಿಗೆ ಇದರ ಹಿಂದಿರೋ ಲಾಭ ಏನು ಅಂತ ಹೇಳ್ಬಹುದಾ? ನನಗ್ ಗೊತ್ತಿಲ್ಲ. ಅದು ಲಾಭ ಅವ್ರಿಗೇನು ಅಂತ ನನಗೆ ಗೊತ್ತಿಲ್ಲ. ಅವ್ರಿಗೆ ಯಾಕೆ ಈ ರೀತಿಯ ಧೋರಣೆ ಅವರ ಬಗ್ಗೆ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಆ ವಿಷಯದಲ್ಲಿ ನನಗೇನು ಗೊತ್ತಿಲ್ಲ. ಆದ್ರೆ ನಾನು ಹೇಳುವಂತದ್ದು ಏನಂದ್ರೆ, ಅವರು ಸರ್ಕಾರದಿಂದ ನಿಯುಕ್ತರಾಗಿರ್ತಕ್ಕಂಥವ್ರು, ಸರ್ಕಾರ ಅವರಿಗೆ ಆರ್ಡರ್ ಕೊಟ್ಟು ನೀವು ಇಲ್ಲಿಂದ ನಿಮ್ಮನ್ನ ಬೇರೆ ಕಡೆಗೆ ಮತ್ತೆ ನಿಮ್ಮ ಹಿಂದಿನ ಇದು ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾ ಇದೀವಿ ಅಂತ ಹೇಳೋ ತನಕ ಅಥವಾ ಆರ್ಡರ್ ಮಾಡೋ ತನಕ ಅವರಲ್ಲಿ ರಿಜಿಸ್ಟರ್ ಆಗಿ ಇರಬೇಕಾದ್ದೇನೆ. ಅವ್ರಿಗೆ ಈ ರೀತಿ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ? ಇದು ಕೊಡೋದು ಸರ್ವತಾ ಇದು ಸರಿಯಲ್ಲ. ಇದು ಅನ್ಯಾಯ ಆಗ್ತಾ ಇದೆ, ಆ ವ್ಯಕ್ತಿಗೆ ಅನ್ಯಾಯ ಆಗ್ತಾ ಇದೆ. ಆತ ಪ್ರಾಧ್ಯಾಪಕರಾಗಿರ್ತಕ್ಕಂಥವ್ರು ಗುಲ್ಬರ್ಗ ಯೂನಿವರ್ಸಿಟಿನಲ್ಲಿ, ಆಮೇಲೆ ಅನೇಕ ವರ್ಷಗಳು ಸರ್ವಿಸ್ ಮಾಡಿರ್ತಕ್ಕಂಥವ್ರು. ಅವರು ಇಲ್ಲಿಗೆ ಬಂದಾಗ ಅವ್ರನ್ನ ಈ ರೀತಿ ಯಾಕೆ ಕಾಣ್ತಾ ಇದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇದರಿಂದ ಇವರಿಗಾಗ್ಲಿ, ಇವರು ವೈಸ್ ಚಾನ್ಸಲರ್ಗಾಗ್ಲಿ, ಅಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳಿಗಾಗ್ಲಿ ಏನು ವ್ಯಕ್ತಿಗತವಾದ ಸಂತೋಷ ಆಗ್ತಿರ್ಬೋದು, ಅದು ವ್ಯಕ್ತಿಗತವಾದ ಲಾಭ ಏನು ಅಥವಾ ಯಾಕೆ ಹೀಗೆ ಮಾಡ್ತಾ ಇದ್ರೆ ನನಗೆ ಅರ್ಥವಾಗ್ತಾ ಇಲ್ಲ.